ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇದು ಪುಸ್ತಕ ಅಲ್ಲ, ಕನಿಷ್ಠ ವೇಸ್ಟ್ ಕಾಗದ ಕೂಡ ಅಲ್ಲ. ಅದಾದ್ರೂ ಏನೋ ಒಂದು ಬರೆಯೋದ ಕೆಲ್ಸಕ್ಕೆ ಬರುತ್ತೆ. ಇದೇನು ಅಂತ ಗೊತ್ತಾ? ಕೆಟ್ಟ ಪುಸ್ತಕ. ಬೆಂಕಿ ಹಚ್ಚೋದಕ್ಕೆ ಮಾತ್ರ ಕೆಲ್ಸಕ್ಕೆ ಬರುತ್ತೆ. ಇನ್ನೊಂದು ಸಾರಿ ಈ ಮನೆಯಲ್ಲಿ ಇಂಥದ್ದು ಕಾಣಿಸ್ಲೂಬಾರ್ದು, ಹೊರಗಡೆ ಎಲ್ಲೋ ನೋಡ್ದೆ ಅಂತ ಕೇಳಿಸ್ಲೂಬಾರ್ದು. ಇದನ್ನ ಸುಟ್ಟಾಕೋ. ಸಿನಿಮಾ ಪೇಪರಾ? ಅಜ್ಜಿ, ಅದು ನಂದಲ್ಲ, ಛಾಯಂದು. ಅವ್ವಾ, ಅವಳು ಇಂಥ ಪುಸ್ತಕಗಳನ್ನ ನೋಡ್ತಾಳ? ಯಾರ್ದಾದ್ರೂ ಏನು, ಬಾಯ್ ಬಿಟ್ಟು ಮಾವನ ಹತ್ರ ಹೇಳ್ಬೇಕು ತಾನೆ. ಅಪ್ಪ ಕೋಪದಲ್ಲಿರುವಾಗ ನನಗ್ ಮಾತಾಡೋ ಧೈರ್ಯ ಬರುತ್ತಾ ಮಾವ? ಅಲ್ವಾ ಮತ್ತೆ ನಮ್ ನಾಲ್ಗಿನ ನಾವೇ ನುಂಗಿ ಗಂಟ್ಲನ್ನ ಹಿಸುಕೊಂಡಂಗಿರುತ್ತೆ. ನಿಜ ಹೇಳ್ದೆ ಇದ್ರು ಕೂಡ ತಪ್ಪು ಮಾಡ್ದ ಹಾಗೆ ಆಗತ್ತೆ. ನೋಡ್ದೆ ಅಲ್ವಾ? ಅಮ್ಮ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಯಾಕೆ ನಿನ್ ಜೊತೆ ಅವರು ಬಯಸ್ಕೊಳ್ಳೋದಕ್ಕ? ಲೋ, ನೀವ್ ತಲೆಗೊಬ್ಬೊಬ್ರು ಮಾತಾಡ್ತಾ ಇದ್ರೆ ಅವಳ ಕಣ್ಣು ಕಾವೇರಿ ಜೊತೆ ಸ್ಪರ್ಧೆ ಮಾಡತ್ತೆ. ಇನ್ ಸಾಕು, ಹೊರಡಿ. ಅಜ್ಜಿ, ನಾನ್ ಯಾವ ತಪ್ಪು ಮಾಡಿಲ್ಲ ಅಜ್ಜಿ. ನನ್ಗ ಅರ್ಥ ಆಯ್ತು ಬಿಡು. ನೀನ್ ಇಂಥ ವಿಷಯಗಳಿಂದ ಸ್ವಲ್ಪ ದೂರಾನೇ ಇರು, ಸರಿನಾ? ನಡಿಯಮ್ಮ. ಸಂಧ್ಯಾ, ತಗೋ ಜ್ಯೂಸ್. ತಗೋ. ಅಕ್ಕ, ಮೊದ್ಲು ತಗೋ. ನಾನೆಷ್ಟು ಕೆಟ್ಟವಳು ಅಲ್ವಾ ಅಕ್ಕ? ಅಕ್ಕನ ಹತ್ರನೇ ಸೇವೆ ಮಾಡಿಸ್ಕೋತಿದ್ದೀನಿ. ಅದ್ರಲ್ಲಿ ಏನಿದೆ ಸಂಧ್ಯಾ? ನೀನ್ ಯಾಕೆ ಔಷಧಿಗಳನ್ನ ತಗೊಳ್ತಾ ಇಲ್ಲ? ಬೇಜಾರಾಗ್ತದೆ ಅಕ್ಕ. ಇದ್ಯಾವುದು ನನ್ನನ್ನು ಕಾಪಾಡಲ್ಲ. ನೀನ್ ಒಳ್ಳೊಳ್ಳೆ ಕಥೆಗಳನ್ನು ಹೇಳಿದ್ರೆ ಕೇಳೋಣ ಅನ್ಕೊಂಡಿದ್ದೀನಿ. ಈ ಔಷಧಿಗಳನ್ನ ತಿಂದು ನನ್ ಬಾಯಿ ಕಹಿ ಮಾಡ್ಕೊಳಲ್ಲ. ಬೇರೆ ಇನ್ನೇನಾದ್ರೂ ಹೇಳು, ಹೇಳಕ್ಕ. ಈ ವಿಷಯನ ಆದ್ಯನ ಹತ್ರ ಯಾಕೆ ಹೇಳಲಿಲ್ಲ? ನಿಜ ಗೊತ್ತಾಗಿ ನನ್ನ ಪ್ರಾಣ ಹೋಗೋವರೆಗೂ ಅವಳ ಪ್ರಾಣ ಒದ್ದಾಡೋದು ನನಗಿಷ್ಟ ಇಲ್ಲ ಅಕ್ಕ. ನನಗೆ ನೋವಾದ್ರೆ ಮಾತ್ರ ಪರವಾಗಿಲ್ವಾ ನಿನ್ಗೆ? ನನ್ನ ಶಕ್ತಿ ಸಾಕಾಗ್ದೆ ಹೇಳ್ಬಿಟ್ಟೆ ಅಕ್ಕ. ಅದನ್ನ ಸಹಿಸ್ಕೊಳ್ಳೋರೆ ಸಮಾಧಾನ ಮಾಡೋಕ್ಕಾಗೋದು. ಸಂಧ್ಯಾ,
ನನ್ನ ಮಗಳಿಗೆ ನಾನು ಸತ್ತೋಗ್ತೀನಿ ಅಂತ ಗೊತ್ತಾಗ್ಬಾರ್ದು. ಸತ್ತೋಗಿದ್ದೀನಿ ಅಂತ ಮಾತ್ರ ಗೊತ್ತಾಗ್ಬೇಕು. ಅಷ್ಟೇ ಗೊತ್ತಾಗ್ಬೇಕು. ನನ್ನ ಮುದ್ದು ಮಗಳು ನಂಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ಬೇಕಂತ ಡ್ಯಾನ್ಸ್ ಶೋ ಪ್ಲಾನ್ ಮಾಡಿದಾಳೆ. ನನ್ನ ಸಂತೋಷಕ್ಕೋಸ್ಕರ ಈ ವಿಷಯನ ಮುಚ್ಚಿಟ್ರೆ ನನ್ನ ವಿಷಯನ ಹೇಳಿ ಅವಳ ಆನಂದನ ಹೇಗೆ ಹಾಳು ಮಾಡುವಂತೆ ಅಕ್ಕ. ಆಸ್ಪತ್ರೆಗೆ ಹೋಗ್ತೇನೆ, ಸಾವನ್ನ ಕೇಳಿ ತಗೊಂಡಿದ್ದಾಗಿದೆ. ಯಾರ್ ಸತ್ತೋಗ್ ಹೇಳುವಮ್ಮ, ಯಾರ್ ಸತ್ ಹೋಗ್ತಾರೆ? ಆದ್ಯ ಅದು ಜಾನಕಿ ಅಕ್ಕನ ಸ್ನೇಹಿತೆ. ಅಕ್ಕನ್ಗೆ ತುಂಬಾ ಕ್ಲೋಸ್ ಫ್ರೆಂಡ್, ಸೋಲ್ಮೇಟ್ ಅನ್ಕೋ. ಪಾಪ ಅವಳು ಕೊನೆ ಸ್ಟೇಜಲ್ಲಿದ್ದಾಳೆ ಅಂತ ಅದನ್ನ ಹೇಳಿ ಅಕ್ಕ ಕಣ್ಣೀರು ಹಾಕ್ತಿದ್ದಾಳೆ. ಅಕ್ಕನ ನೋವು ನೋಡಿ ನಂಗೆ ಕಣ್ಣೀರು ಬಂತು. ಅಕ್ಕ ಕಣ್ಣೀರು ಒರೆಸ್ಕೋ. ಯಾವ್ದು ಎಲ್ಲಿವರೆಗೂ ಬರ್ದಿರತ್ತೋ ಅಲ್ಲಿವರೆಗೇನೆ. ಅತ್ರೆ ಹೋಗೋ ಪ್ರಾಣ ವಾಪಸ್ ಬರುತ್ತಾ ಹೇಳು? ಪ್ಲೀಸ್ ಅಕ್ಕ, ಕಣ್ಣು ಒರೆಸ್ಕೋ. ಒರೆಸ್ಬಿಟ್ಟೆ. ಹಲೋ ಮೈ ಡಿಯರ್. ಡ್ಯಾಡಿ, ಡ್ಯಾಡಿ, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್ ಡ್ಯಾಡಿ. ನಿನ್ನನ್ನು ನಿನ್ನ ತಾಯಿನೋ ನೆಕ್ಸ್ಟ್ ವೀಕು ಆಸ್ಟ್ರೇಲಿಯಾ ಕರ್ಕೊಂಡು ಹೋಗೋಣ ಅಂತ ಬಂದೆ. ವಾವ್, ರಿಯಲಿ? ವಾಟ್ ಅ ಸರ್ಪ್ರೈಸ್ ಮಾಮಾ. ಹೇಗಿದ್ದೀರಾ ಜಾನಕಿ ಅವರೇ? ಇಲ್ಲಿಗೆ ಬರೋವರೆಗೂ ಚೆನ್ನಾಗೇ ಇದ್ದೆ. ಫಾರಿನ್ ಚೆನ್ನಾಗೇ ಇದ್ರು ವಾತಾವರಣ ಬದಲಾಗ್ತಿದ್ದಾಗೇನೆ ಸ್ವಲ್ಪ ಬೇರೆ ಥರ ಇರುತ್ತೆ ಅಲ್ವಾ ರೀ? ಇಲ್ಲಿಗೆ ಬಂದು ಹಾಡು ಕುಣಿತ ಅಂತೆಲ್ಲ ಮಾಡ್ತಾ ಇದ್ರೆ ಇನ್ನೇನಾಗತ್ತೆ? ಹೀಗೆ ಇರತ್ತೆ. ಆದ್ಯ, ದೊಡ್ಡಮ್ಮನ್ಗೆ ರೇಗಿಸ್ತಿದ್ಯಾ? ತಪ್ಪಲ್ವಾ? ಪರವಾಗಿಲ್ಲ.
ಮಾತಾಡ್ಲಿ ಬಿಡಿ, ನಾನು ಅವಳ ಮಾತನ್ನ ತಪ್ಪು ತಿಳ್ಕೊಳಲ್ಲ. ಮಮ್ಮ, ನಮ್ ಡ್ಯಾಡಿ ಕೂಡ ಬಂದಾಯ್ತು. ಇನ್ನೀವ್ ರೊಮ್ಯಾಂಟಿಕ್ ಆಗಿ ಮಾತಾಡ್ಕೊಳ್ತಾ ನಾನು ವಿಷಯನ್ ಮರ್ತ ಹೋಗ್ತೀರಾ. ಮೊದ್ಲು ನಡಿ ಹೋಗೋಣ. ಎಲ್ಲಿಗೆ? ಮಮ್ಮ, ಆ ಕ್ಲಾಸಿಕಲ್ ಡಾನ್ಸ್ ಮಾಡಿದ್ರು ಮಾಡದೇ ಇದ್ರು ಆ ಡ್ರೆಸ್ ಅಲ್ಲೇ ಬರ್ಬೇಕು ಅಂತ ಕಂಡೀಷನ್ ಒಂದು ಹಾಕಿದ್ದಾರೆ. ಅಂಡ್ ಆಫ್ ಕೋರ್ಸ್ ಆ ಕಾಸ್ಟ್ಯೂಮ್ ಹಾಕೋಬೇಕು ಅಂತ ನನ್ಗೂ ಆಸೆ ಇದೆ. ನೀನ್ ಬಂದ್ರೆ ಶಾಪಿಂಗ್ ಹೋಗ್ಬೋದು. ಇಷ್ಟು ದಿನ ಆದ್ಮೇಲೆ ನಿಮ್ಮ ಅಪ್ಪ ಬಂದ್ರೆ ಸ್ಪೇಸ್ ಯಾಕೆ ಕೊಡ್ತಿಲ್ಲ ಬೇಬಿ? ಓ ಸರಿ, ಹಾಗಾದ್ರೆ ನಿಮ್ ದೊಡ್ಡಮ್ಮನ್ ಕರ್ಕೊಂಡು ಹೋಗು. ನನಗ್ ಯಾರ ಸಹಾಯನೂ ಬೇಕಾಗಿಲ್ಲ. ನಿನಗ ಅಗತ್ಯ ಇಲ್ದೇ ಹೋದ್ರು ನಾನ್ ನಿನ್ ಜೊತೆ ಬರ್ಬಹುದಲ್ವಾ ಆದ್ಯಾ? ಅವಳು ನೋ ಅನ್ಲಿಲ್ಲ ಅಂದ್ರೆ ನೀವು ಹೋಗ್ಬೋದು. ಸರಿಯಾಗಿ ಸಿಕ್ಕಾಕ್ಸ್ತೀರಾ ಅಲ್ವಾ? ನನಗ್ ಚೆನ್ನಾಗ್ ಗೊತ್ತು. ಜೀವನದಲ್ಲಿ ಸಂತೋಷಕ್ಕೋಸ್ಕರ ಕಾಯಬೇಕು, ಸಾಗೋಸ್ಕರ ಅಲ್ಲ. ನಿಮ್ ತಂಗಿಗೆ ನೀವಾದ್ರೂ ಹೇಳಿ. ಈಗ್ಲೂ ದೇವ್ರಿವಳನ್ನ ಅಳಿಸ್ತಾನೆ ಇದ್ದಾನಲ್ಲ. ನಾನ್ ಕೋಪ ಮಾಡ್ಕೊಂಡ್ರೆ ಇವಳಿಗೆಲ್ಲಿ ಬೇಜಾರಾಗುತ್ತೋ ಅಂತ ತಾಳ್ಮೆ ತಗೊಳ್ತಾ ಇದ್ದೀನಿ. ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ರೆ ಅಕ್ಕ ಪ್ಲೀಸ್, ಆದ್ಯ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಗೋದಕ್ ಬಿಡಿ. ನೀನ್ ಹೇಳ್ದಾಗೇನೆ ಹಾಸ್ಪಿಟಲಿಗೆ ಹೋಗ್ತೀನಿ. ಆಣೆ ಮಾಡು ಅಂತೀಯಾ? ನೀನ್ ನಿಜವಾಗ್ಲೂ ಟ್ರೀಟ್ಮೆಂಟ್ ತಗೋತೀಯಾ? ಆದ್ಯಾಗೆ ಅಮ್ಮನ ಅಗತ್ಯ ತುಂಬಾ ಇರುತ್ತೆ ಅಂತ ನನಗ್ ಗೊತ್ತು ರೀ. ಅವ್ರ ದೊಡ್ಡಮ್ಮ ಅವಳನ್ನ ತುಂಬಾ ಜಾಗ್ರತೆಯಿಂದ ನೋಡ್ಕೋತಾಳೆ. ಯಾವತ್ತೂ ಒಂದಿನ ನಮ್ಮ ಅಕ್ಕನ ಅವಳು ಅಮ್ಮ ಅಂತಾಳೆ. ಈ ಜನ್ಮಕ್ಕೆ ಅದು ಸಾಕು ಸಾಕು. ಹಲೋ ಹಲೋ, ಏನ್ರಿ? ಹೇಗಿದ್ಯಾ ಜಾನಕಿ? ನಾನ್ ಚೆನ್ನಾಗೇ ಇದ್ದೀನ್ರಿ. ಆದ್ರೆ ಇಲ್ಲಿ ಅಲ್ಲಿ ವಾತಾವರಣ ಚೆನ್ನಾಗಿದ್ರು ಅಭ್ಯಾಸ ಇಲ್ದೇ ಇರೋರ್ಗೆ ಚೆನ್ನಾಗನ್ಸಲ್ಲ. ಪಟ್ನಕ್ಕೆ ಹೋದ್ರನೆ ಕಣ್ ಬಿಟ್ಕೊಂಡು ನೋಡೋ ನೀನು ಫಾರಿನ್ಗೆ ಹೋಗಿದ್ಯಲ್ವಾ, ಭಯ ಪಡ್ಕೊಂಡಿರ್ತೀಯ. ಹೇಳಿದ ಗಡುವಿಗಿಂತ ಒಂದು ದಿನ ಮೊದಲೇ ಬಂದ್ರೆ ನೀನ್ ಬೇಗ ಹುಷಾರಾಗ್ತೀಯ. ನನ್ನ ಬಗ್ಗೆ ಬಿಡಿ. ಸಂಧ್ಯಾ ನೋಡು ರಾಜಲಕ್ಷ್ಮಿ, ಸಂಧ್ಯನಿಗೇನು ಸಮಸ್ಯೆ ಬಂದಿದೆ ಅಂತ ಭಯದಲ್ಲಿ ನಾನು ಇಲ್ಲಿಗೆ ಬಂದೆ ಅಲ್ವಾ ರೀ? ಆದ್ರೆ ಪರಿಹಾರನೇ ಇಲ್ದಿರೋ ಪರಿಸ್ಥಿತಿಲಿದ್ದಾಳೆ ಅವಳು. ನನ್ನ ತಂಗಿಗೆ ಕ್ಯಾನ್ಸರ್ ಆಗಿದ್ದೀರಿ. ಜಾಸ್ತಿ ದಿನ ಬದುಕೋದಿಲ್ಲ ರೀ ಅವಳು. ಅಮ್ಮನ ಹತ್ರ ಮಾತಾಡ್ತೀಯಾ? ಸರಿ, ನೋಡು ಜಾನಕಿ, ಅಲ್ಲಿ ವಾತಾವರಣ ಆಗ್ಲಿ ಮನುಷ್ಯರಾಗ್ಲಿ ಹೇಗಿದ್ರು ನಮ್ಗೆ ಅನಗತ್ಯವಾಗಿರೋದ್ರ ಬಗ್ಗೆ ನೀನು ಯೋಚನೆ ಮಾಡಿ ತಲೆ ಕೆಡ್ಸ್ಕೋಬೇಡ. ನೋಡಿದ್ವಾ ಬಂದ್ವಾ
ಅಷ್ಟೇ. ರಾಜಲಕ್ಷ್ಮಿ ಬಂದ್ಲು, ಮಾತಾಡು ಬಾ. ಇನ್ನೊಂದು ವಿಷಯ, ನಮ್ಮ ಮನೆ ಆಕ್ಳು ಲಕ್ಷ್ಮಿ ಇದೆಯಲ್ಲ, ಗಂಡು ಕರುಗೆ ಜನ್ಮ ಕೊಟ್ಟಿದೆ. ಅದು ಅದು ನನ್ನ ತಂಗಿ ಸಂಧ್ಯಾ ಸಾವಿನ ದವಡೆಲಿದ್ದಾಳೆ ರೀ. ಹಲೋ ಹಲೋ ಅಮ್ಮ, ಕೇಳಿಸ್ತಿದ್ಯಾ? ಅಮೆರಿಕ ಅಂದ್ರೆ ತುಂಬಾ ದೂರ ಅಲ್ವಾ, ಅದಕ್ಕೆ ಜೋರಾಗಿ ಮಾತಾಡ್ತಿದ್ದೀನಿ. ಹೇಗಿದೀಯಾ? ಚೆನ್ನಾಗಿದೀಯಾ ಅಲ್ವಾ? ಚಿಕ್ಕಮ್ಮ ಹೇಗಿದ್ದಾಳೆ? ಫಾರಿನ್ ಅಲ್ಲಿದ್ರೆ ನಮ್ಗಿಂತ ಚೆನ್ನಾಗಿರ್ತಾರೆ, ಬೆಳ್ಳಗೆ ಇರ್ತಾರೆ. ಆದ್ಯ ಕೂಡ ಬೆಣ್ಣೆ ತರ ಇದ್ದಾಳೆ ಅಲ್ವಾ? ಬರ್ಬೇಕಾದ್ರೆ ಫೋಟೋ ಕೂಡ ತಗೊಂಡ್ ಬಾ. ಏನಮ್ಮ ಅಂತ ಇದ್ಯಾ? ಓ, ಅಲ್ಲಿ ಚಳಿ ಜಾಸ್ತಿ ಅಂತೆಲ್ವಾ, ಅದಕ್ಕೇನಾ ಜಾಸ್ತಿ ಏನು ಮಾತಾಡ್ತಿಲ್ಲ? ರಾಜಲಕ್ಷ್ಮಿ, ನಾನು ಆಮೇಲೆ ಮಾತಾಡ್ತೀನಿ. ಸರಿ ಅಮ್ಮ, ನೀನ್ ಬೇಗ ಬಂದ್ಬಿಡು. ನಾನೇನಾದ್ರೂ ತಗೋಬೇಕು ಅಂದ್ರೆ ತುಂಬಾ ಕಷ್ಟ ಆಗ್ತಿದೆ. ಅಲ್ಲಿ ಕಾಲೇಜಲ್ಲಿ ನಾನ್ ಮುಂದಕ್ಕೆ ಹೋಗ್ತಾ ಇದ್ರೆ ಹುಡುಗರು ಯಾಕೆ ನಗ್ತಾರಂತಾನೆ ಗೊತ್ತಾಗಲ್ಲ. ಸರಿಮ್ಮ, ನೀನು ಹುಷಾರು. ಫೋನ್ ಇಡ್ಲಾ? ನೋಡು, ಊಟ ತಿನ್ಬೇಕೆ ಹೊರ್ತು ಉಗ್ರನೇ ತಿನ್ಬಾರ್ದು. ನನ್ಗೆ ಉಗುರು ಕಚ್ಚೋ ಅಭ್ಯಾಸ ಇದೆ ಅಂತ ನಿನ್ಗೂ ಗೊತ್ತಲ್ವಾ ಛಾಯಾ? ನೀನ್ ಏನ್ ಮಾಡ್ತಿದ್ಯಾ ಅಂತ ಗೊತ್ತಿದ್ಯಾ ಹೊರತು ನೀನ್ ಏನ್ ಯೋಚನೆ ಮಾಡ್ತಿದ್ಯಾ ಅಂತ ಗೊತ್ತಿಲ್ವೇ ತಾಯಿ? ಫ್ರೆಂಡು ಅಂದ್ರೆ ಹೃದಯದ ಬಡಿತನೋ ಅರ್ಥ ಮಾಡ್ಕೋತಾಳೆ ಅಂತಾರೆ. ನೀನ್ ಹತ್ರ ಇದ್ರು ಈ ಕಾವೇರಿ ಶಬ್ದ ಬಿಟ್ಟು ನನಗೆ ಏನು ಕೇಳಿಸ್ತಾ ಇಲ್ಲ. ಅಷ್ಟಕ್ಕೂ ಮನ್ಸ್ ಬಿಚ್ಚಿ ಮಾತಾಡಿದ್ರೆ ಅಲ್ವಾ? ನಾನು ಹೆಸರಿಗೆ ಮಾತ್ರ ಫ್ರೆಂಡು ನಿನಗೆ. ಹಾಗನ್ಬೇಡ ಛಾಯಾ, ನಂಗೆ ಬೇಜಾರಾಗ್ತಿದೆ. ಇವಾಗ ಸೆಂಟಿಮೆಂಟ್ ಹಾಡು ಹೇಳ್ತೀಯಾ ಏನು? ಇಲ್ಲ ಬಿಡು. ಮತ್ತೆ ನಿನ್ ಪ್ರಾಬ್ಲಮ್ ಏನ್ ಹೇಳು? ಅಮ್ಮ ಇಲ್ಲ ಅಂದ್ರೆ ನನಗೆ ಕೈ ಕಾಲೇ ಆಡಲ್ಲ. ಕಾವೇರಿಗೆ ಬಿದ್ರೆ ಕಾಲು ಕೈಯೆಲ್ಲ ಸಂದಾಗ ಆಡ್ತವೆ. ಸಾಯಿಸ್ಬಿಡ್ತೆ ಏನು? ಮತ್ತಿನ್ನೇನೆ, ಅಮ್ಮ ಅಮ್ಮ ಅಂತ ಒಳ್ಳೆ ಈಗುಟ್ಟಿರೋ ಚಿಕ್ಕ ಐಕ್ಲಂಗ್ ಅಂತಾನೆ ಇರ್ತೀಯೇ. ಆಂಟಿ ಅಮೆರಿಕಾಗ್ ಹೋಗೋರೆ ಬರ್ದೇನೆ ಇರ್ತಾರ? ಈ ಗೊಂಬೆಯಲ್ಲಿ ಅಳ್ತಾ ಕೂತವಳೆ ಅಂತ ಫಾರಿನ್ ನೋಡ್ದೆ ವಾಪಸ್ ಬಂದ್ಬಿಡು ಅಂತೀಯಾ? ಹಾಗಂತ ಅಲ್ಲ ಛಾಯಾ. ಮತ್ತಿನ್ನೇನೆ, ಇಲ್ಲಿ ಕಷ್ಟ ಇರೋದು ಮಾಮೂಲಿನೇ. ಹೋಗಿರೋರ್ಗು ಮನ್ಶಾಂತಿ ಇಲ್ದೇ ಇರೋವಾಗ ಮಾಡ್ಬೇಡ ಕಣೆ ನೀನು. ಯಾಕೆ 4 ದಿನ ಒಬ್ಳೇ ಇರಕ್ ಆಗಕ್ಕಿಲ್ವಾ? ಹಿಂಗ್ ಮಾಡಿದ್ರೇನೆ ಯಾವ್ದೋ ಅಂಕು ಡೊಂಕು ಸಂಬಂಧ ನೋಡಿ ಗಂಡನ್ ಮನೆಗ್ ಕಳಿಸ್ಬಿಡ್ತಾರೆ. ಅಲ್ಲಿಗ್ ನಮ್ಮಮ್ಮ ಬರ್ತಾಳ? ಮುಖ ತೊಳ್ಸದಕ್ಕ ಮೊಕದ ಮೇಲೆ ಹೊಡಿತೀನಿ. ಏನ್ ಅನ್ಕೊಂಡಿದ್ಯಾ ನೀನು? ಕೋಪ ಮಾಡ್ಕೋಬೇಡ ಛಾಯಾ. ಕೋಪ ಮಾಡ್ಕೋಬೇಕು ಅಂತ ಮಾಡ್ಕತಿಲ್ಲ. ನೀನ್ ಆಡ್ತಿರೋದ್ ನೋಡಿದ್ರೆ ಇದಕ್ಕೂ ಕೋಪ ಬರುತ್ತೋ ಏನೋ. ಅಮ್ಮ ಅಂತ ಭಿಕ್ಷುಕರು ಕೂಡ ಇಷ್ಟೊಂದು ಮಾತನಲ್ವೋ ಏನೋ. ನಿನ್ಗೇನು, ನಿಮ್ಮಮ್ಮ ನಿಮ್ಮಜ್ಜಿ ಎಲ್ರೂ ಊರಲ್ಲೇ ಇರ್ತಾರೆ, ಯಾರು ಎಲ್ಗೂ ಹೋಗಲ್ಲ. ನಾನೆಲ್ಲಾದ್ರೂ ಹೋಗ್ಬೇಕು ಅಂದ್ರೆ, ನಾನೇನಾದ್ರೂ ತಗೋಬೇಕು ಅಂದ್ರೆ ಅಮ್ಮ ನನ್ ಜೊತೆಲೇ ಇರ್ಬೇಕು. ಏನ್ ಬೇಕು ಹೇಳು, ಒಟ್ಟಿಗೆ ಹೋಗುವ. ಅಯ್ಯೋ, ಸೀಕ್ರೆಟ್ ಆದ್ರೆ ಬೇಡ ಬಿಡು. ಸೀಕ್ರೆಟ್ ಏನೂ ಅಲ್ಲ, ಆದ್ರೆ ಕಿವಿಲ್ ಹೇಳ. ಇನ್ನೆಲ್ಲ ಹೇಳ್ತೀಯೇ, ಹೇಳ್ ಸಾಯಿ. ಅಯ್ಯ, ಇಷ್ಟೇನಾ? ಅಷ್ಟು ಸುಲಭವಾಗಿ ಹೇಳ್ತಿದ್ಯಲ್ಲ, ಎಲ್ರಿಗೂ ಹೇಳ್ಬಿಡ್ತೀಯ ಏನು? ನಿನ್ ಭಯ ಬಿಟ್ಟಾಕೆ ಮೊದ್ಲು ನಾವು ತಗೊಳ್ಳೋಣ ಬಾ.